ನನ್ನ ಮೊದಲ ರಾತ್ರಿಯ ಅನುಭವ. ನನ್ನ ಮೊದಲ ರಾತ್ರಿಯಲ್ಲಿ ಇಬ್ಬರು ಮಧುಪಾನ ಸೇವಿಸಿದ ಮೇಲೆ ಸಂಸಾರದ ಮದ ಸವಿದೆವು. ಎಲ್ರಿಗೂ ನಮಸ್ಕಾರಗಳು. ನಾನು ನಂದಿನಿ. ನನಗೆ 22 ವರ್ಷ. ನನ್ನ ಪರಿಚಯ ನಿಮಗೆ ಮೊದಲೇ ಇದೆ, ಮತ್ತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಯಾರಿಗೆ ಇಲ್ಲ ಅವರು ನನ್ನ ಮೊದಲ ಮತ್ತು ಅನುಭವ ಹಾಗೂ ಸ್ನಾನದ ಮನೆಯಲ್ಲಿ ರೊಮ್ಯಾನ್ಸ್ ವಿಡಿಯೋ ನೋಡಿದರೆ ನನ್ನ ಪರಿಚಯ ನಿಮಗೆ ಆಗುತ್ತದೆ. ಲಿಂಕ್ ಅನ್ನು ಐಕಾರ್ಟಲ್ಲಿ ಹಾಕಿರ್ತೇನೆ ನೋಡಿ. ತುಂಬಾ ಅದ್ದೂರಿಯಾಗಿ ನಡೆದು ನಾವಿಬ್ಬರು ಗಂಡ ಹೆಂಡತಿ ಆದೆವು. ನಾನು ಅವತ್ತು ಬೆಡ್ರೂಮ್ ರೊಮ್ಯಾನ್ಸ್ ಆದ ಮೇಲೆ ಇಬ್ಬರಲ್ಲಿ ಏನೋ ಬೇಕು ಅನ್ನೋ ಹಂಬಲ, ಒಂದು ತರ ಚಡಪಡಿಕೆ ಶುರುವಾಯಿತು. ನಾನು ನಿರಂಜನ್ ಅವರು ನೋಡಿದ್ರೆ ನನಗೆ ತುಂಬಾ ನಾಚಿಕೆ ಆಗ್ತಿತ್ತು. ಎಲ್ಲಿಯ ಮಟ್ಟಿಗೆ ಅಂದ್ರೆ ಅವರು ನಾನಿರುವ ಜಾಗಕ್ಕೆ ಏನಾದರೂ ಬಂದ್ರೆ ಕೈ ನಡುಕ ನಾಚಿಕೆಯಿಂದ ಒಂದು ಕಡೆ ಕೂತು ಬಿಡ್ತಿದ್ದೆ. ಅವರು ನನಗೆ ಮೆಸೇಜ್ ಮಾಡಿದಾಗೆಲ್ಲ ಬಂದು ಕಂಪ್ಲೀಟ್ ಮಾಡೋಣ ಅಂತ ಕರೀತಿದ್ರು. ನನಗೆ ಹೋಗೋಕೆ ನಾಚಿಕೆಯಾಗಿ ನಮ್ಮ ಮೊದಲ ರಾತ್ರಿಯಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಅವರು ಅವತ್ತು ಏನೋ ಹೇಳಿದ್ರು ಬಿಡಲ್ಲ ಅಂತೆಲ್ಲ ಹೇಳಿ ನನ್ನ ರೇಗಿಸೋರು. ನನ್ನ ಗಂಡನ ಮನೆಯಲ್ಲಿ 3 ದಿನ ಇದ್ದ ಬಳಿಕ ಜೋರಾಗಿ ಬೀಗರ ಊಟ ಮಾಡಿ ನಮ್ಮನ್ನು ನನ್ನ ತವರು ಮನೆಗೆ ಕರೆದುಕೊಂಡು ಬಂದರು. ಇಲ್ಲಿನೂ 3 ದಿವಸ ಇದ್ದು ಆಮೇಲೆ ಫಸ್ಟ್ ನೈಟ್ ಮಾಡಿ ಗಂಡನ ಮನೆಗೆ ಕಳಿಸೋದು ಅಂತ ನಿರ್ಧಾರವಾಗಿತ್ತು. ನನ್ನ ತವರು ಮನೆಯಲ್ಲಿ ಜನ ಜಾಸ್ತಿ ಇದ್ದ ಕಾರಣ, ಹಾಗೆ ನಿರಂಜನ್ ಅವರ ಗೆಳೆಯರು ಅವರ ಜೊತೆ ಬಂದಿದ್ದ ಕಾರಣ ನಮಗೆ ಏಕಾಂತವಾಗಿ ಸಿಗಲು ಆಗಲಿಲ್ಲ. ಅವತ್ತು ನಿರಂಜನ್ ಅವರು ಟ್ರಿಪ್ ಅಂತ ಹೇಳಿ ಬೆಳಿಗ್ಗೆನೆ ಕರ್ಕೊಂಡು ಹೋದ್ರು ನಮ್ಮೆಲ್ಲರನ್ನು ಗಗನಚುಕ್ಕಿ ಭರಚುಕ್ಕಿ ನೋಡಲು. ಅವತ್ತು ನಮ್ಮ ಮನೆಯಲ್ಲಿ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರು. ನಮ್ಮ ಅಮ್ಮ ನನಗೆ ಬೆಳಿಗ್ಗೆ ನಾನು ಟ್ರಿಪ್ ಹೋಗೋ ಮುನ್ನ ಹೇಳಿದ್ರು. ನನಗೆ ಅವರು ಹೇಳಿದಾಗ ಭಯ, ನಾಚಿಕೆ, ಖುಷಿ ಎಲ್ಲನೂ ಒಟ್ಟೊಟ್ಟಿಗೆ ಆಯ್ತು. ನನಗೆ ಟ್ರಿಪ್ಪಲ್ಲಿನೂ ಕೂಡ ಹೀಗೆ ಆಗ್ತಿತ್ತು. ಎಲ್ಲಿನೂ ಇರೋಕ್ಕಾಗ್ತಿರ್ಲಿಲ್ಲ. ಹೊಟ್ಟೆಯಲ್ಲಿ ಎಲ್ಲ ಬಟರ್ಫ್ಲೈ ಹಾರಾಡ್ತಿತ್ತು. ನಿರಂಜನ್ ಅವರಿಗೆ ಟ್ರಿಪ್ಗೆ ಹೋದ ಮಧ್ಯದಲ್ಲಿ ಗೊತ್ತಾಗಿದೆ. ನಮ್ಮ ಅತ್ತೆ ಫೋನ್ ಮಾಡಿ, ಇವತ್ತು ನಿಮ್ಮಿಬ್ಬರಿಗೂ ಮೊದಲ ರಾತ್ರಿ, ತುಂಬಾ ದೂರ ಎಲ್ಲ ಹೋಗ್ಬೇಡಿ, ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಅವರು ನನ್ನ ಹತ್ರ ಬಂದು ಕಿವಿಯಲ್ಲಿ ಪಿಸು ದನಿಯಲ್ಲಿ, ಇವತ್ತು ನಮ್ಮಿಬ್ರಿಗೂ ಫಸ್ಟ್ ನೈಟಾ ಅಂತ ಕೇಳಿದ್ರು. ನಾನು ಅಂದೆ. ಅವಾಗಲೇ ಅವರ ಪಿಸು ದನಿಗೆ ನನ್ನ ಮುಖ ಕೆಂಪಾಗಿತ್ತು. ಅವರು ಇನ್ನ ಹತ್ತಿರ ಬಂದು, ಹಾಗಾದ್ರೆ ಇವತ್ತು ಅರ್ಧಕ್ಕೆ ನಿಂತಿದ್ದ ರೊಮ್ಯಾನ್ಸ್ನ ಕಂಪ್ಲೀಟ್ ಮಾಡೋದೆ ಅಂತ ಕಣ್ಣೊಡೆದ್ರು. ನಾನು ನಾಚಿಕೆಯಿಂದ ತಲೆ ಕೆಳಗೆ ಹಾಕಿ ಹೋಗಿ ಬಾ ಅಂದೆ. ನಾವು ಮನೆಗೆ ಬಂದಾಗ ಆವಾಗಲೇ 6:30 ಆಗಿತ್ತು. ನಾವು ಮನೆಗೆ ಹೋಗಿದ ತಕ್ಷಣ ನಮ್ಮ ಅಮ್ಮ ನನ್ನನ್ನು ಸ್ನಾನ ಮಾಡಿಸಲು ಕರ್ಕೊಂಡು ಹೋದ್ರು. ನಿರಂಜನ್ ಅವರಿಗೂ ಕೂಡ ಸ್ನಾನ ಮಾಡಲು ಹೇಳಿದ್ರು. ಅದಾದ ಮೇಲೆ ನಮ್ಮ ಕಡೆ ಅರಿಶಿನ ಮೈ ತೊಳೆಯೋ ಶಾಸ್ತ್ರ ಅಂತ ಮಾಡ್ತಾರೆ. ಆ ಶಾಸ್ತ್ರದಲ್ಲಿ ಅವರು ನನಗೆ ನೀರು ಹಾಕಬೇಕು, ನಾನು ಅವರಿಗೆ ನೀರು ಹಾಕಬೇಕು. ಹಾಗೆ ನಮ್ಮ ಇಬ್ಬರನ್ನು ಕೂರಿಸಿ ಶಾಸ್ತ್ರ ಮಾಡಿ ನಮ್ಮನ್ನು ಫಸ್ಟ್ ನೈಟ್ ರೂಮ್ಗೆ ಬಿಟ್ಟರು. ನಮ್ಮನ್ನು ಹಾಸಿಗೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡಿ ರೂಮ್ ಬಾಗಿಲು ಹಾಕಿ ಹೋದರು. ನಾನು ಯಾವಾಗಲೂ ಯಾರಿಗಾದರೂ ಫಸ್ಟ್ ನೈಟ್ ಇವತ್ತು ಅಂತ ನನಗೆ ಗೊತ್ತಾದರೆ ಹೇಗಿರುತ್ತೆ ಅಂತೆಲ್ಲ ಕನ್ಸು ಕಾಣ್ತಿದ್ದೆ. ಆದರೆ ಇವತ್ತು ನನ್ನದೇ ಅಂದಾಗ ನಾನು ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೆ. ನನಗೆ ನಮ್ಮ ಅಮ್ಮ ಫಸ್ಟ್ ನೈಟ್ ಇವತ್ತು ನಿಮ್ಮದು, ಬೇಗ ಬನ್ನಿ ಟ್ರಿಪ್ಪಿಂದ ಅಂತ ಹೇಳಿದಾಗಲೇ ನನಗೆ ನಿಜ ಮನಸ್ಸೆಲ್ಲ ರಾತ್ರಿ ಯಾವಾಗ ಆಗುತ್ತೋ ಅಂತಲೇ ಕಾಯ್ತಿದ್ದೆ. ನಮ್ಮನ್ನ ರೂಮಲ್ಲಿ ಬಿಟ್ಟು ಬಾಗಿಲು ಹಾಕೊಂಡು ಹೋದ ತಕ್ಷಣ ಅವರು ಹೋಗಿ ಬಾಗಿಲು ಹಾಕೊಂಡು ಬಂದರು. ನಾನು ನಾಚಿಕೆಯಿಂದ ತಲೆ ಕೆಳಗೆ ಹಾಕಿ ಕೂತಿದ್ದೆ. ನಮ್ಮ ಅಮ್ಮ ನನಗೆ ಹಸಿರು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಉಡಿಸಿ ತಲೆ ತುಂಬ ಮಲ್ಲಿಗೆ ಹೂ ಮುಡಿಸಿ ರೆಡಿ ಮಾಡಿದ್ದರು. ಅವರು ಬಾಗಿಲು ಹಾಕಿ ನನ್ನನ್ನು ನೋಡುತ್ತಾ ಬಾಗಿಲ ಹತ್ರನೇ ನಿಂತ್ಕೊಂಡ್ರು. ಅವರು ನನ್ನನ್ನು ಮೇಲಿಂದ ಕೆಳಗೆ ನನ್ನ ತುಂಬಾ ರೊಮ್ಯಾಂಟಿಕ್ ಲುಕ್ಕಿಂದ ನೋಡ್ತಿದ್ರು. ನಾನು ಅವರ ನೋಟ ಎದುರಿಸಲು ಆಗದೆ ತಲೆ ಕೆಳಗೆ ಮಾಡಿದೆ. ಅವರು ನಿಧಾನಕ್ಕೆ ನನ್ನ ಬಳಿ ಬಂದರು. ಅವರು ಬಿಳಿ ಪಂಚೆ ಶರ್ಟ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣ್ತಿದ್ರು. ಅವರು ನನ್ನ ಹತ್ರ ಬರ್ತಿದ್ದಾಗೆ ನನ್ನ ಹೃದಯ ಬಡಿತ ಜೋರಾಗ್ತಿತ್ತು. ಅವರು ನನ್ನ ಹತ್ರ ಬಂದು ನನ್ನ ಮುಖ ಮೇಲೆತ್ತಿ ತುಂಬಾ ಮುದ್ದಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರು. ನಾನು ಅವರ ಬಿಸಿ ಉಸಿರು ಸೋಕಿ ಕಣ್ಣು ಮುಚ್ಚಿದೆ. ಅವರು ನನ್ನ ತಪ್ಕೋತಾರೆ, ನನ್ನ ತುಟಿಗೆ ಮುಟ್ಟು ಕೊಡುತ್ತಾರೆ ಅಂತ ಅಂದ್ಕೊಂಡು ನಾನು ಕಣ್ಣು ಮುಚ್ಚಿನೇ ನಿಂತಿದ್ರೆ ಅವರು ಅವರ ಸೂಟ್ ಕೇಸಿಂದ ಗ್ಲಾಸ್ ಅಂಡ್ ಡ್ರಿಂಕ್ಸ್ ಬಾಟಲ್ ತಗೊಂಡು ಬಂದ್ರು. ನಾನು ಏನಕ್ಕೆ ಅನ್ನೋ ಥರ ಪ್ರಶ್ನಾರ್ಥಕವಾಗಿ ನೋಡ್ತಿದ್ದೆ. ಅವರು 1-2 ಪೆಗ್ ಹಾಕಿದ್ರೆ ಒಳ್ಳೆ ಮಜಾ ಬರುತ್ತೆ, ಮಾಡುವಾಗ ಬಾ ಅಂದ್ರು. ನಾನು ಬೇಡಪ್ಪ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಂದೆ. ಅವರು ಏನಾಗಲ್ಲ ಬಾ, ಸ್ವಲ್ಪ ತಗೋ ಅಂತ ಹೇಳಿ ರೂಮಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ವಿ. ಅವರು ಗ್ಲಾಸ್ಗೆ ಡ್ರಿಂಕ್ಸ್ ಹಾಕಿ ನನ್ನ ಕಡೆ ಹಿಡಿದ್ರು. ಹಾಗೆ ಲೇಸ್, ಚಿಪ್ಸ್ ಎಲ್ಲನೂ ತೆಗೆದು ನನ್ನ ಮುಂದೆ ಇಟ್ರು.
ಆ ಸ್ಮೆಲ್ಲಿಗೆ ನನಗೆ ವಾಮಿಟ್ ಮಾಡೋ ಹಾಗೆ ಆಗ್ತಿತ್ತು. ಅವರು ಒಂದು ಗ್ಲಾಸ್ಗೆ ಹಾಕಿ ಚಿಯರ್ಸ್ ಅಂತ ಹೇಳಿ ಕುಡಿಯೋಕೆ ಶುರು ಮಾಡಿದ್ರು. ನಾನು ಹಾಗೆ ಕೂತಿದ್ದನ್ನು ನೋಡಿ ನನಗೆ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಕೊಟ್ರು. ಅವಾಗ ನನಗೆ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ, ಕುಡಿಯೋಕೆ ಶುರು ಮಾಡಿದೆ. ಅಂದ್ರೂ ನನಗೆ ತುಂಬಾ ಕುಡಿಯೋಕೆ ಆಗ್ಲಿಲ್ಲ. 2 ಪೆಗ್ ಅಷ್ಟೇ ಕುಡ್ದಿದ್ದು. ಅವರು ಇನ್ನ ಕುಡಿತಿದ್ರು. ನನಗೆ ಅಷ್ಟಕ್ಕೆ ಮತ್ತಲ್ಲಿ ತೇಲೋ ಹಾಗೆ ಆಗ್ತಿತ್ತು. ನನಗೆ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಅವ್ರನ್ನ ಮುದ್ದು ಮಾಡೋಕೆ ಶುರು ಮಾಡಿದ್ದೆ. ನಾನು ಅವರ ಪಕ್ಕ ಕೂತ್ಕೊಂಡು ಅವರನ್ನ ನನ್ನ ಎದೆಗೆ ತಪ್ಪಿಕೊಂಡು ನನ್ನ ಮುದ್ದು, ನನ್ನ ಗಂಡ ಅಂತೆಲ್ಲ ಮುದ್ದು ಮಾಡ್ತಿದ್ದೆ. ಆವಾಗ ನನ್ನ ಸೆರಗು ಜಾರಿ ನನ್ನ ಬ್ಲೌಸ್ ಅಲ್ಲಿ ಮಾತ್ರ ಇದ್ದೆ. ಹಾಗೆ ಅವರು ನನ್ನ ಎದೆಗೆ ಬಿಗಿದಪ್ಪಿದರು. ನನಗೆ ಏನೋ ಖುಷಿ. ಹಾಗೆ ಅಲ್ಲಿಂದ ನಾನು ಮೇಲೆ ಎದ್ದೆ. ನನ್ನ ಸೆರಗು ಪೂರ್ತಿ ಜಾರಿ ನನ್ನ ಸೊಂಟ, ಉಕ್ಕಲ, ನನ್ನ ಉಬ್ಬಿದ ಎದೆ ಎಲ್ಲವೂ ಕಾಣಿಸುತ್ತಿದ್ದವು. ಅವರು ಮಂಡಿಯೂರಿ ನನ್ನ ಸೊಂಟವನ್ನು ತಪ್ಕೊಂಡ್ರು. ನಾನು ಹಾಗೆ ಕಣ್ಣು ಮುಚ್ಚಿ ನಿಂತಿದ್ದೆ. ಅವರು ಹಾಗೆ ಮೇಲೆ ಎದ್ದು ನನ್ನ 2 ಕೈಯಿಂದ ಮೇಲೆತ್ತಿಕೊಂಡ್ರು. ನನ್ನ ಬೆಡ್ ಮೇಲೆ ಮಲಗಿಸಿ ಅವರು ನನ್ನ ಪಾದಗಳಿಗೆ ಮೃದುವಾಗಿ ಮುತ್ತು ಕೊಟ್ರು. ಹಾಗೆ ಮೇಲೆ ಬಂದು ನನ್ನ ಸೊಂಟದ ಮೇಲೆ ಮಲಗಿ ನನ್ನ ಒಕ್ಕಲಕ್ಕೂ ಮುತ್ತು ಕೊಟ್ರು. ನನಗೆ ಒಂದೇ ಸಲ ಮತ್ತು ಹೇರಿದ ಅನುಭವ ಆಯಿತು. ಅವರು ಹಾಗೆ ಮೇಲೆ ಬಂದು ಅವಾಗಲೇ ಜಾರಿದ ನನ್ನ ಉಬ್ಬಿದ ಎದೆ ಕತ್ತುಗಳಿಗೆ ಚುಂಬಿಸಿ ನನ್ನ ತುಟಿಯ ಬಳಿ ಬಂದು ನನ್ನ ತುಟಿಗೆ ನಿಧಾನವಾಗಿ ಮುತ್ತು ಕೊಡುತ್ತಾ ನನ್ನ ತುಟಿಯನ್ನು ಅವರ ತುಟಿಯೊಳಗೆ ತೆಗೆದುಕೊಂಡ್ರು. ತುಂಬಾ ಫ್ಯಾಷನೇಟ್ ಆಗಿ ನನ್ನ ಮೇಲೆ ಮಲಗಿ ಮುತ್ತು ಕೊಡುತ್ತಿದ್ರು. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಇಡೀ ಬೆಡ್ ತುಂಬಾ ಹುರುಳಾಡುತ್ತಾ ಕಿಸ್ ಮಾಡ್ತಿದ್ದೆವು. ನನ್ನ ತಂಗಿ ನನ್ನ ರೂಮನ್ನು ತುಂಬಾ ಚೆನ್ನಾಗಿ ಶೃಂಗರಿಸಿ ಕ್ಯಾಂಡಲ್ ಹಚ್ಚಿ ಒಳ್ಳೆ ರೊಮ್ಯಾಂಟಿಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿತ್ತು. ಆ ರೂಮ್ನಲ್ಲಿ ಬರ್ತಿದ್ದ ಪರಿಮಳ, ಕ್ಯಾಂಡಲ್ ಬೆಳಕು ನಮ್ಮನ್ನು ಮತ್ತಷ್ಟು ಟೆಂಪ್ಟ್ ಮಾಡೋ ಹಾಗೆ ಇತ್ತು. ನಮ್ಮಿಬ್ಬರಿಗೂ ನಮ್ಮನ್ನ ತಡೆಯೋರು ಯಾರೂ ಇಲ್ಲ, ಈ ದಿನ ನಮ್ಮದು ಅನ್ನೋ ಹಾಗೆ ಇಬ್ಬರು ಮತ್ತಲ್ಲಿ ಕಳೆದು ಹೋಗಿದ್ದೆವು. ನಾನು ಕಿಸ್ ಮಾಡೋದ್ರಲ್ಲಿ ಪಂಟ್ರು ಅನ್ನೋ ಹಾಗೆ ಅವರಿಗೆ ತಕ್ಕ ಹಾಗೆ ನಾನು ಕಿಸ್ ಮಾಡ್ತಿದ್ದೆ. ಅವರು ನನ್ನ ಲಿಪ್ಸ್ ಬಿಟ್ಟು ನನ್ನ ಕತ್ತುಗಳಿಗೆ ಮುತ್ತು ಕೊಡುತ್ತಾ ನನ್ನ ಮತ್ತನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತಿದ್ದರು. ನಾನು ಕಣ್ಣು ಮುಚ್ಚಿ ಅದರ ಸುಖವನ್ನು ಅನುಭವಿಸುತ್ತಿದ್ದೆ. ನಾವು ಇಬ್ಬರು ಮಿಲನ ಉತ್ತುಂಗದಲ್ಲಿ ನಿಂತು ನಮ್ಮ ಸಾಂಸಾರಿಕ ಜೀವನ ಶುರು ಮಾಡಿದೆವು. ಕುಡಿದ ಅಮಲಿನಲ್ಲಿ ಅದೆಷ್ಟು ಬಾರಿ ಇಬ್ಬರು ಸೇರಿದೆವೋ ಗೊತ್ತಿಲ್ಲ. ಎಚ್ಚರವಾದಾಗ ಇಬ್ಬರು ಬೆತ್ತಲಾಗಿ ನಾನು ಅವರ ಭುಜದ ಮೇಲೆ ಮಲಗಿದ್ದೆ. ಇದಾಗಿತ್ತು ನನ್ನ ಮೊದಲ ರಾತ್ರಿಯ ಅನುಭವ. ನನ್ನ ಕತೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.